ಪ್ರಥಮ ಸೆಮಿಫೈನಲ್ ಗೆದ್ದಂತ ತಂಡ ಪ್ರಥಮ ತಂಡವಾಗಿ ಫೈನಲ್, ದ್ವಿತೀಯ ತಂಡವಾಗಿ ಫೈನಲ್. ಇದಾಗಲೇ ಮಿಸ್ಟಿಕ್ ಲಯನ್ಸ್ ಅರಂತೋಡು ತಂಡ ಫೈನಲ್ ಹಂತಕ್ಕೆ ಆರಂಭಿಕ ದಾಳಿ. ಮನ್ವಿತ್ ಕಲ್ಲುಗದ್ದೆ ಹೊಸಗೈನ್ ದೊಡ್ಡ ಹೊಡೆತ, ಇದು ನೇರ ವಿಭಾಗ ಸ್ಟ್ರೈಟ್ ಕೈಗೆ. ಇಲ್ಲಿ ಅವಕಾಶಗಳನ್ನು ಕೈ ಚೆಲ್ಲಿದಂತ ಕ್ಷೇತ್ರ ರಕ್ಷಕ ನಿಹಾರ್. ಆರಂಭಿಕ ಎರಡು ಚೆಂಡು ಮುಕ್ತಾಯ ತೃತೀಯ ಬಾರಿಗೆ. ಅದೇ ದಾಟಿಗ ಸೇವ್ ಏರಿಯಾ, ಸೇವ್ ರಿಸಲ್ಟ್. ನಿಹಾರ್ ಈ ಮಧ್ಯೆ ಕಂಫರ್ಟೇಬಲ್ ಕ್ಯಾಚ್, ಫ್ಯಾಂಟಾಸ್ಟಿಕ್ ಕ್ಯಾಚ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಯಾವುದೇ ಮಿಸ್ಟೇಕ್ ಅನ್ನು ಮಾಡದೆ ಬಲಗೈದ ಆಟಗಾರ ಮಿಕ್ತಾದ್ ಮಾಸ್ಟರ್ ತುದಿಯಲ್ಲಿ ಆರಂಭಿಕ ದಾಟಿಗಕ್ಕೆ 1 ಔಟ್ ಬ್ಯಾಟ್ಸ್ಮನ್ ಆಗಿ ಸಂತೋಷ್ ರವರ ಹೆಸರು ಈ ಭಾಗದಲ್ಲಿ ಒಬ್ಬ ಐಕಾನ್ ಆಟಗಾರನಾಗಿ ಗುರುತಿಸಿಕೊಳ್ಳತಕ್ಕಂಥ ದಾಳಿಗಾರ. ನೇರ ಹೊಡೆತ ನಿಹಾರ್ ಅವರನ್ನೇ ಗುರಿಯಾಗಿಸಿ ಚೆಂಡನ್ನು ದಂಡಿಸಿದ್ರು ಇಲ್ಲಿ ದಾಂಡಿಗ. ವಿಕೆಟ್ ಇದು ಮನ್ವಿತ್ ಕಲ್ಲುಗದ್ದೆ ಮಿಕ್ತಾಜ್ ಕಡೆಗೆ ಅಬ್ಬರೆಯುತ್ತ ಹೊಡೆತಕ್ಕೆ ಇಲ್ಲಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಂಡಾಗ ದ್ವಿತೀಯ ಓವರಿನ ಪ್ರಥಮ ಚೆಂಡು ಇಕ್ಬಾಲ್, ಟ್ರಂಪ್ ಕಾರ್ಡ್ ಬೌಲರ್ ಇಕ್ಬಾಲ್ ಮೊಟ್ಟೆಂಗಾರ್. ದ್ವಿತೀಯ ಓವರಿನ ಆರಂಭಿಕ ಚೆಂಡು ಇದು ಇಕ್ಬಾಲ್ ರವರ ರೂಪದಲ್ಲಿ. ನಾನ್ ಸ್ಟ್ರೈಕ್ ತುದಿಯಿಂದ ರೈಟ್ ಹ್ಯಾಂಡ್ ವಿಕೆಟ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕಡೆಗೆ ತನ್ನ ಚಾಕಚಕ್ಯತೆಯ ಎಸೆತಗಾರಿಕೆಯನ್ನು ಇಲ್ಲಿ ಮುಂದುವರಿಸಿದಾಗ ಶ್ರೇಷ್ಠ ಮಟ್ಟದಾಳಿ. ಮಗದೊಮ್ಮೆ ವೈಡ್ ಯಾವುದು ಕಾದು ನೋಡಬೇಕಾಗಿದೆ. ಇಕ್ಬಾಲ್ ಒನ್ಸ್ ಅಗೇನ್ ಬಂಧಿಸಿದ್ರು. ದೊಡ್ಡನೇ ಇದು ಸೀಮಾ ರೇಖೆಯ ಗಡಿಭಾಗದಲ್ಲಿ ಸೊಗಸಾದ ಕ್ಯಾಚ್, ಹಸಿದ ಹೆಪ್ಪುಲಿಯಂತೆ ಡೀಪ್ ಚೆಂಡು ಮುಕ್ತಾಯದಲ್ಲಿ ದ್ವಿತೀಯ ಬಾರಿಗೆ ಮಿಸ್ಟರ್ ಇಕ್ಬಾಲ್ ಮೊಟ್ಟೆಗಾರ ಪ್ರಥಮ ಚೆಂಡು ಎದುರಿಸಿದ ಪ್ರಥಮ ಚೆಂಡು. ಮಹಂತೇಶ್ ಮೆಸ್ಕಾಮ್ ಫೀಲ್ಡಿಂಗ್ ಸಹೋದರರ ಕಮಾಲ್ ಇಲ್ಲಿ ದಾಳಿಗಾರಿಕೆ ಭಾಗ ಹಾಗೂ ದಾಂಡುಗಾರಿಕೆ ಭಾಗದಲ್ಲಿ ಚಮತ್ಕಾರದ ದಾಳಿಯ ಅಗತ್ಯವಿದೆ. ದಂಡಿಸುತ್ತಾ ಇದ್ದಾರೆ. ಮಗದೊಂದು ವಿಕೆಟ್ ಟಾಪ್ ಎಡ್ಜ್ ಆಗಿದೆ. ಗುಡ್ಡ ಪಾಲನೆಯನ್ನು ನಡೆಸುತ್ತಾರೋ ಅದೇ ರೀತಿಯ ಶೈಲಿಯ ಒಂದು ಗುಡ್ಡ ಪಾಲನೆಯಲ್ಲಿ ಮಿಸ್ಟರ್ ಪವನ್ ಉಳ್ವಾರು ಪ್ರಥಮ ಚೆಂಡಿಗೆ ವಿಕೆಟ್. ವೆರಿ ಬಿಗ್ ವಿಕೆಟ್ ಫಾಲಿಂಗ್ ಹಿಯರ್. ಮಿಸ್ಟರ್ ಮೋಶಿತ್ ಉಳ್ವಾರು ಔಟ್ ಫಾರ್ ಸೌಹಾರ್ದ ಟ್ರೋಫಿ 2K25. ಉತ್ತಮವಾದ ಪ್ಲೇಸ್ಮೆಂಟ್ ಇದು. ಖಾಲಿ ಜಾಗ, ನಿಹಾರ್ ಕಲ್ಲು ಮುಟ್ಲು. ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಡಬಿದ್ರು ಕೂಡ ಮತ್ತೆ ಚೆಂಡನ್ನು ಮರುಕಳಿಸುತ್ತಾ ಇದ್ದಾರೆ. ಆಗಬಲ್ಲಂತ ದಾಂಡಿಗ ಪುನೀತ್ ಉಳ್ವಾರು ಸ್ಟ್ರೈಕ್ ತುದಿಯಲ್ಲಿ. ಪುನೀತ್ ಲೆಫ್ಟಿ ಮನಮೋಹಕ ಹೊಡೆತ. ದಿನೇಂದ್ರ ಉಳ್ವಾರು ಕ್ಷೇತ್ರ ರಕ್ಷಣೆಯಲ್ಲಿ ಚೆಂಡು ಮುಕ್ತಾಯದಲ್ಲಿ ದ್ವಿತೀಯ ಬಾರಿಗೆ ಪುನೀತ್ ಉಳ್ವಾರ್ ಅವರ ವಿರುದ್ಧವಾಗಿ ಎಸೆಯಬೇಕಾಗಿದೆ. ಪುನೀತ್ ಉಳ್ವಾರ್ ದಂಡಿಸಿದ್ರು. ಎಸೆತಗಾರನ ಎದೆಸೀಲತಕ್ಕಂಥ ಸಿಕ್ಸರ್. 39 ಓಟ ಅನ್ನುವಂಥದ್ದು ಸೆಮಿಫೈನಲ್ಗೆ ಹೇಳಿ ಮಾಡಿಸಿದಂತ ಸ್ಕೋರೇ ಸರಿ. ಯಾಕೆಂದರೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಸಾಕಷ್ಟು ಗಾಲಿಬೇಲಿ ಗೊಂದಲಗಳಾಗುವುದಂತೂ ಖಂಡಿತ. 2 ರನ್ ಕದಿಯುವಂತ ಪ್ರಯತ್ನ, ಗಾಳಕ್ಕೆ ಸಿಕ್ಕ ಮೀನು ಎಂಬಂತೆ ರನ್ ಔಟ್ ಬಲಗೆ ದಂಡಿಗ. ಕಳೆದುಕೊಂಡಿದ್ರು ಕೂಡ ಕ್ಲೇನ್ ಮ್ಯಾಕ್ಸ್ವೆಲ್ಗೆ ಒಬ್ಬ ಸಹಾಯವನ್ನು ನೀಡಿದ್ರು. ಇಲ್ಲಿ ಇದಂತೂ ಫ್ಯಾಂಟಾಸ್ಟಿಕ್ ಫೀಲ್ಡಿಂಗ್. ಪ್ರಸಾದ್ ಉಳ್ವಾರು ಸಿಕ್ಸರ್ಗಾಗಿ ಮನವಿಯನ್ನು ನೀಡಿದ್ರು ಕೂಡ ಓವರಿನ ಪ್ರಥಮ ದಾಳಿ ಪುನೀತ್ ರವರ ಕಡೆಗೆ ಸುಲಭದ ಚೆಂಡು. ಲಾಲಿಪಾಪ್ ಮಾದರಿ ಎಸೆತಗಾರಿಕೆ. ಮಾಂತ್ರಿಕ ಎಸೆತಗಾರನಾಗಿ ದಿನೇಂದ್ರ ಉಳ್ವಾರು ಪುನೀತ್ ರವರ ಕಡೆಗೆ. ದಿನೇಂದ್ರ ಉಳ್ವಾರು ಸಂಪೂರ್ಣವಾಗಿ ಜವಾಬ್ದಾರಿ ವಿಭಾಗದಲ್ಲಿ ಸಿಕ್ಸರ್. ಶೈಲಿಯ ಸಿಕ್ಸರ್. ಪುನೀತ್ ಉಳ್ವಾರು absolutely brilliant batting display from the batter. 34ಕ್ಕೆ 5 2 ಓವರ್ಗಳಲ್ಲಿ 9 ರನ್ ಗಳಿಸಿಕೊಂಡಂತ ಸ್ಟಾರ್ ಬ್ರದರ್ಸ್ ತಂಡ ಇಲ್ಲಿ ಮನ ಬಂದಂತೆ ಬ್ಯಾಟ್ ಬೀಸುತ್ತಾ ಇದ್ದಾರೆ ಪುನೀತ್. ಇಲ್ಲಿ ಡಾಟೆಡ್ ಡೆಲಿವರಿ. ಹೀಗ್ ಚೆಂಡುಗಳು ಮುಕ್ತಾಯ. 34ಕ್ಕೆ 5. ಇನ್ನೂ 2 ಚೆಂಡುಗಳು ಬಾಕಿ ಇದೆ. ಅಗಲ ಎಸೆತದ ತೀರ್ಪು. 30 ಎತ್ತಗಳ ಮೂಲಕ ಎಡಗೈ ದಾಂಡಿಗ ಪುನೀತ್ ಲೆಫ್ಟಿ ತನ್ನ ವೀರಾವೇಶವನ್ನು ಮುಂದುವರಿಸ್ತಾ ಇದ್ರೆ. ನೆಲ ಕಚ್ಚಿ ಬಂದಂತ ಚೆಂಡಿಗೆ ದಂಡಿಸಿದ್ರು ಕೂಡ ಸ್ಟ್ರೈಕ್ ಅನ್ನು ಮತ್ತೆ ಉಳಿಸಿಕೊಳ್ಳುತ್ತಾ ಇದ್ದಾರೆ. ಅಂತಿಮ 1 ಚೆಂಡನ್ನು ಇಲ್ಲಿ ಎದುರು ನೋಡುತ್ತಾ ಇದ್ದಾರೆ ಸಿಕ್ಸರ್ಗಳ ರಾಜ
Puneet Tuluvaru again white +1. Now scorecard moves on 37 on the Tuluvaru. ಕೊನೆಯ ಚೆಂಡನ್ನು ಎದುರಿಸಬೇಕಾಗಿದೆ, ಎಸೆಯಲೇಬೇಕಾಗಿದೆ. ದಿನೇಂದ್ರ ಉಳುವಾರು ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ ದಾಳಿ, ಬೃಹತ್ ದಾಳಿಗಳನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಪವರ್ಫುಲ್ ಎಸೆತಗಾರಿಕೆ ಉಳುವಾರು ಫ್ರಮ್ ಸ್ಟಾರ್ ಬ್ರದರ್ಸ್ ಅರತೋಡು ದಂಡಿಸಿದ್ರು. ಇಲ್ಲೊಂದು ರಕ್ಷಣಾತ್ಮಕ ಶೈಲಿಯ ಹೊಡೆತ, ಫೀಲ್ಡರ್ ಸೆಲೆಬ್ರೇಷನ್ ಇಸ್ ಹಿಯರ್. ಟ್ರಸ್ಟ್ ಬ್ರೇಕ್‌ಥ್ರೂ ಹಿಯರ್ ಫಾರ್ ಶ್ರೀ ಗುಳಿಗ ಸಾನ್ನಿಧ್ಯ ಕಲ್ಲುಪನೆಯಲ್ಲಿ ಮಲೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಭವ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಲುಕ್ ಅಟ್ ದಿ ಶಾಟ್, ಹೈ ಕ್ವಾಲಿಟಿ ಸಿಕ್ಸರ್. 20 ಚೆಂಡುಗಳ ಮುಂದೆ 31 ಬೇಕಾಗಿದೆ. 31 runs required from 20 deliveries. Now Puneet Tuluvaru once again rocking delivery ಅನ್ನು ತೋರ್ಪಡಿಸತಕ್ಕಂಥ ಬೌಲ. ಮಹಂತೇಶ್ ಕಡೆಗೆ ನೇರ ವಿಭಾಗಕ್ಕೆ ಚೆಂಡನ್ನು ಪ್ರದರ್ಶಿಸಿದ್ರು ಕೂಡ ಡಾಟ್ ಅಂಡ್ ಡೆಲಿವರಿ. ಅಲ್ಲಿಗೆ ತೆರೆಗಡೆ ಹೊಂದಬೇಕಾದರೆ ಮತ್ತೆ ತನ್ನ ಕೂಟದ 4ನೇ ಚೆಂಡು ಚಾಲ್ತಿಯಲ್ಲಿದೆ. ದಂಡಿಗ ಮಲ್ಲಿಕಾ ಕ್ರಿಕೆಟರ್ಸ್ ಅರಂತೋಡು ತಂಡವನ್ನು ನೆಚ್ಚಿಕೊಳ್ಳಬೇಕಾಗಿದೆ. ಸುಂದರತೆಯ ಕೈಚಳ ಕೈದು ತಾಳಿಗಾರಿಕೆ ಭಾಗದಲ್ಲಿ ಮೋಕ್ಷಿತ್ ಪಂದ್ಯಾಟ ಗೆದ್ದ ಬಳಿಕ 1 ಎಸೆತ ಪೂರ್ಣಗೊಂಡಂತೆ ಸೆಕೆಂಡ್ ಡೆಲಿವರಿ ಚಾಲ್ತಿಯಲ್ಲಿದೆ. ಮಹಾಂತೇಶ್ ಕಡೆಗೆ ಬಹಳ ಆಸ್ತಿ ಮಾಡತಕ್ಕಂತ ಸಮಿತ್ರವರ ಕೈಯಿಂದ ಜಾರಿ ಹೋಗತಕ್ಕಂತಹ ಚೆಂಡುಗಳು ಅಗಲ ಎಸೆತವಾಗಿ ಮಲ್ಲಿಕಾ ಕ್ರಿಕೆಟರ್ಸ್ ತಂಡದ ಪವನ್ ಉಳುವಾರು ರಿವರ್ಸ್ ಹೊಡೆತಕ್ಕೆ ಇಲ್ಲಿ ಬ್ಯಾಟ್ ತಿರುಗಿಸಿದ್ರು ಕೂಡ ಕೊನೆಯ ಚೆಂಡಿನ ತನಕ ಸೆಮಿಫೈನಲ್ ಪಂದ್ಯಾಟ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೊಂದು ಒಂಟಿ ಸುಲಭದೊಂದಿಗೆ ತಂಡದ ಖಾತೆಯಲ್ಲಿ ಏರಿಕೆಯಾಗುತ್ತಾ ಕೊಂಚ ಮಟ್ಟಿನ ಚೇತರಿಕೆ. 12ಕ್ಕೆ 1, 2 ಎಸೆತ ಇನ್ನೂ ಕೂಡ ಬಾಕಿ. ತಂಡದ ಪಾಲಾಗಬಹುದೇ? ಅಂತಿಮ ಘಟ್ಟದಲ್ಲಿ ಬಿರುಸಿನ ಹೊಡೆತ. ಇದು ಯದ್ವಾ ತದ್ವಾ ಬ್ಯಾಟ್ ಬೀಸುತ್ತಾ ಇದ್ದಾರೆ ಮಹಾಂತೇಶ್ ಮೆಸ್ಕಾನ್. ಬಟ್ ಓನ್ಲಿ ಸಿಂಗಲ್ ರನ್ ಅಡೆಡ್ ಟು ದಿ ಸ್ಕೋರ್ ಕಾರ್ಡ್. ಸೌಹಾರ್ದ ಟ್ರೋಫಿ ಮುಕ್ತಾಯಗೊಳ್ಳಲು ಸಿಂಗಲ್ ರನ್ ನೊಂದಿಗೆ ಸ್ಟ್ರೈಕ್ ಅನ್ನು ಉಳಿಸಿಕೊಳ್ಳುತ್ತಾ ಇದ್ದಾರೆ ಪವನ್ ಉಳುವಾರು. ನಮಗೆ ಧನ್ಯವಾದಗಳು ವಿವೇಕ್ ಕಲ್ಲುಪಡೆ ಅವರಿಗೆ. ಸಮಾರಂಭದ ಅತಿಥಿಗಳು ಕೂಡ ಅವರು ವಿಕೆಟ್ ಪತನ. ಸಿಂಗಲ್ ಸ್ಟ್ರೈಕ್ ರೋಟೇಟ್. ಇಲ್ಲಿ ಅವಳಿ ಅಂಕಗಳು ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳಿಕ್ಕಿದೆ. ಕಾರಣ ಕೊನೆಯ ಸ್ಟೇಜ್ ದಿನೇಂದ್ರ ಉಳುವಾರ್ ಸಿಡಿಸುತ್ತಾ ಇದ್ದಾರೆ ಸಿಕ್ಸರ್. ವಾಟ್ ಅ ಮ್ಯಾನ್, ವಾಟ್ ಅನ್ ಇನ್ನಿಂಗ್ಸ್, ಅಬ್ಸಲ್ಯೂಟ್ಲಿ ರಾಕಿಂಗ್ ಹಿಯರ್. ಮಿಕ್ತಾದ್ರವರಿಗೆ ತಲೆ ಬಿಸಿ ಮಾಡಿದಂತ ಸ್ಥಿತಿ ಈಗ ನಿರ್ಮಾಣಗೊಳ್ಳುತ್ತಾ ಇದೆ. ಕಾರಣ ದಿನೇಂದ್ರ ಉಳುವಾರ್ ಅವರ ಬ್ಯಾಟ್ ಮುಖೇನವಾಗಿ ಅಪ್ಪರತ ಇನ್ನಿಂಗ್ಸ್ ಕಲೆಕ್ಷನ್ ಬಾಲ್ ಇನ್ ದಿ ಏರ್. ಕಂಫರ್ಟಬಲ್ ಕ್ಯಾಚ್ taken by the fielder once again. One big hit will change the momentum. Now once again Miktad right arm over the wicket ಮುಖೇನವಾಗಿ ಶಾಬಾಸ್ ಅವರ ಕಡೆಗೆ ಚತುರತೆಯ ಬ್ಯಾಟಿಂಗ್. ಇದು ಸಿಂಗಲ್ ರನ್ ಇಲ್ಲಿ ಓಟಿ ಪೂರ್ಣಗೊಳ್ಳುತ್ತಾ ಇದೆ. 8 ಚೆಂಡು 16 ಅವಶ್ಯಕತೆ ಇದ್ದಾಗ 5ನೇ ಚೆಂಡು ಇಲ್ಲಿ ಚಾಲ್ತಿಯಲ್ಲಿದೆ. ಡೆಲಿವರಿ ರೀತಿಯಲ್ಲಿದ್ದಾರೆ ಮಹಾಂತೇಶ್ ಮೆಸ್ಕಾನ್. ಅಂತಿಮ ಚೆಂಡು ಇಲ್ಲಿ 16 ಬೇಕಾಗಿದೆ 7ರ ಮುಂದೆ. ಇಲ್ಲಿ ಖಾಲಿ ಜಾಗ, ಕ್ಷೇತ್ರ ರಕ್ಷಕರಿಲ್ಲದ ಜಾಗ. ರೇಸ್ ಅಂತ ಮುಂದುವರಿತಾ ಇದೆ. ಯತೀನ್ ಕಲ್ಲು ಮುಟ್ಲು 2 ರನ್ ಅನ್ನು ಪೂರ್ಣಗೊಳಿಸಿದಾಗ 3ನೇ ರನ್ನಿಗಾಗಿ ಪ್ರಯತ್ನ. ವಿಕೆಟ್ಗಳ ಮಧ್ಯೆ ತ್ರಿವಾಳಿ ಓಟದ ಸಂಪಾದನೆ. 3 ಮಿಸ್ಟರ್ ರತನ್ ಟು ಮಹಾಂತೇಶ್. 6 to go, 13 to get. ಪ್ರಥಮ ದಾಳಿ ಮುಂದುವರಿತಾ ಇದೆ. ರತನ್ ಕಡೆಯಿಂದ ಮಹಾಂತೇಶ್ ಅವರ ಕಡೆಗೆ ಆರಂಭಿಕ ಚೆಂಡು. ಉತ್ತಮವಾಗಿ ಚೆಂಡನ್ನು ದಂಡಿಸಿದ್ರು. 12 ರನ್ನಿಂದ ಕದಿಯುವಂತ ಪ್ರಯತ್ನ. ಇಲ್ಲಿ ಮಹಾಂತೇಶ್ ಕೈ ಚೆಲ್ಲುತ್ತಾ ಇದ್ದಾರೆ. ಇದು ಅಂಡರ್ ಪ್ರೆಷರ್ ಡ್ರಾಮಾ, ಹೈ ಡ್ರಾಮಾ ಸೆಮಿಫೈನಲ್ ಪಂದ್ಯಾಟ. ಹೇಗಿರಬೇಕು ಅನ್ನೋದಂದ್ರೆ ಹೀಗಿರಬೇಕು ನೋಡಿ ಪ್ರೇಕ್ಷಕನೇ. ಸರಂತೋಡು ತಂಡ 11 ಬೇಕಾಗಿದೆ. 5 ಚೆಂಡು ಬಾಕಿ ಇದೆ. ಮಹಾಂತೇಶ್ ಲೀಡಿಂಗ್ ಎಡ್ಜ್ ಬಾಟಮ್ ಬೌಲ್ಡ್ ಆಗುವ ಸಾಧ್ಯತೆ ಇತ್ತು. ಸ್ಟ್ರೈಕ್ ನಲ್ಲಿ ಮತ್ತೆ ಶಾಬಾಸ್. 4 ಚೆಂಡು 10. 4 ಬಾಲ್ ಬಾಕಿ ಉಂಟು. 10 ರನ್ ಬೋರ್ಡು. ಇಲ್ಲಿ ಮಲ್ಲಿಕಾ ಕ್ರಿಕೆಟರ್ಸ್ ಅರಂತೋಡು ತಂಡಕ್ಕೆ
ಕಾದು ನೋಡೋಣ ಬನ್ನಿ ಪ್ರೇಕ್ಷಕರೇ. ಕೈ ಕಟ್ಟಿ ಕುಳಿತಿರುವ ಪ್ರೇಕ್ಷಕರನ್ನು ಕೈ ತಟ್ಟುವಂತೆ ಮಾಡುತ್ತಾ ಇದೆ. 4 to go, 10 to get. Shabas is the batter. Now wide call by the umpire. Wide ಎಸೆತ ಸಿಂಗಲ್ ರನ್ಗೆ ಇಲ್ಲಿ ಮನಸ್ಸು ಮಾಡಿದ್ರು ಕೂಡ ಶಾಬಾಸ್ ಕಡೆಯಿಂದ ನಕಾರ. 4 ಮುಂದೆ 9 ಬೇಕಾಗಿದೆ. ಶಾಬಾಸ್ ಅನಿಸಿಕೊಳ್ಳಬಲ್ಲರೆ ಈ ಶಾಬಾಸ್. ಮಿಸ್ಟರ್ ರತನ ಮತ್ತೆ ದಾಳಿಯಲ್ಲಿ ಪರಾಕ್ರಮಿಯ ದಾಳಿ. ಖಾಲಿ ಜಾಗ ಇದು. ಪುನೀತ್ ತುಳುವಾರು 1 ಬೌನ್ಸ್ ರೂಪದಲ್ಲಿ ಉಳುವಾರಿನ ಪುನೀತ್ ಶಿಸ್ತುಬದ್ಧ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಾಗ 3 ಚೆಂಡು 8 ಬೇಕಾಗಿದೆ. ಓಹರೆ ವಾಹ್, 3 ಚೆಂಡು 8 ಸಿಡಿಸಿದ್ರು ಚೇತನ್ ಶರ್ಮಾ ಎದುರಾಳಿಯಾಗಿ. ಖಂಡಿತವಾಗ್ಲೂ ಅದೆಷ್ಟು ನಿದರ್ಶನಗಳು ಇದೆ. 3 ಚೆಂಡು 8, 3 ಚೆಂಡುಗಳು ಕೂಡ ಊರಿ ಚೆಂಡಿನ ದಾಳಿಯಾಗಬೇಕಾಗಿದೆ. ಸ್ಟಾರ್ ಬ್ರದರ್ಸ್ ಅರಂತೋಡು ತಂಡ ಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಬೇಕಾದರೆ ಊರಿ ಚೆಂಡಿನ ದಾಳಿಗಾರ ರತನ ಒಂದು ಕಡೆ ಅಬ್ಬರಿಸಿ ಬೋರ್ಗೆರೆಯಬಲ್ಲಂತ ದಾಂಡಿಗ ಮಹಂತೇಶ್ ಮೆಸ್ಕಾಪ್ 2 ಮುಂದೆ 7 ಬೇಕಾಗಿದೆ. ಯಾರ ಮಡಿಲಿಗೆ ಗೆಲುವು? 2 ಮುಂದೆ 7. 1 ಚೆಂಡಿಗೆ 6 ಬರುವಂತ ಸಾಧ್ಯತೆ ಕೂಡ ಇದೆ. ಅದು ಲಾಸ್ಟ್ ತಂಡದ ಪ್ರಮುಖ ಕಟಾನುಬಟ್ಟಿ ದಾಂಡಿಗನಾಗಿ ಮುಂದುವರಿಸಿದಾಗ 1 ಚೆಂಡು 6 ಬೇಕಾಗಿದೆ. 1 ಚೆಂಡು 6 ಅಲರ್ಟ್ ಆಗಿದೆ. ಇಲ್ಲಿ ಎಲ್ಲ ತಂಡದ ಆಟಗಾರರು ಕೂಡ ಅಲರ್ಟ್ ಆಗುತ್ತಾ ಇದ್ದಾರೆ. ಯಾರ ಮಡಿಲಿಗೆ ಸಂತಸ, ಯಾರು ಇಲ್ಲಿ ಕುಣಿದು ಕುಪ್ಪಳಿಸಲಿಕ್ಕಿದ್ದಾರೆ ಸೆಮಿಫೈನಲ್ ಪಂದ್ಯಾಟದಲ್ಲಿ. 1 to go, 6 to catch. Do or die ಸಿಚುವೇಶನ್ ನಲ್ಲಿದೆ ಪಂದ್ಯಾಟ. 200 ರೂಪಾಯಿಯ ನಗದು ಬಹುಮಾನದ ಘೋಷಣೆಯಾಗಿದೆ. ಮಹಂತೇಶ್ ಮೆಸ್ಕಾಂ ರವರಿಗೆ ಎದೆಗುಂದದೆ ಬ್ಯಾಟ್ ಬೀಸತಕ್ಕಂತ ಸಿಕ್ಸರ್ಗಳ ರಾಜ ಮಹಂತೇಶ್ ಇಲ್ಲಿ ಆಸೆ ಬಿಟ್ಟಿದೆ. ಕೆಟ್ಟಾಗಿದೆ. ಸ್ಟಾರ್ ಬ್ರದರ್ಸ್ ಅಂತೇಳು enter to the final of Silver the trophy to